ಒಂದು ಹಸಿರು ಪರ್ವತಗಳ ನಡುವೆ ಇರುವ ಚಿಕ್ಕ ಹಳ್ಳಿ, ಹೆಸರು ಚಂದ್ರಗಿರಿ. ಆ ಹಳ್ಳಿಯಲ್ಲಿ ಅರ್ಜುನ್ ಎಂಬ 10 ವರ್ಷದ ಬಾಲಕನಿದ್ದ. ಅವನು ಚಿತ್ರ ಬಿಡಿಸುವುದನ್ನು ತುಂಬಾ ಇಷ್ಟಪಡುವವನಾಗಿದ್ದ. ಒಂದು ದಿನ ಅವನು ಕಾಡಿನ ಅಂಚಿನಲ್ಲಿ ಕುಳಿತು ತನ್ನ ನೋಟ್ಬುಕ್ಕಿನಲ್ಲಿ ವಿಚಿತ್ರವಾದ ರೋಬೋಟ್ ಚಿತ್ರವನ್ನು ಬಿಡಿಸುತ್ತಿದ್ದ. ಆ ರೋಬೋಟ್ಗೆ ಅವನು ವಿಜ್ರಾ ಎಂದು ಹೆಸರು ಇಟ್ಟ. ಅರ್ಜುನ್ ಚಿತ್ರವನ್ನು ಪೂರ್ಣಗೊಳಿಸುತ್ತಿದ್ದಂತೆಯೇ ಅಚ್ಚರಿಯಾಗಿ ಆಕಾಶದಲ್ಲಿ ಮಿಂಚು ಹೊಳೆಯಿತು. ಗಾಳಿ ಜೋರಾಗಿ ಬೀಸಿತು. ಅವನ ನೋಟ್ಬುಕ್ಕಿನ ಚಿತ್ರ ಬೆಳಗತೊಡಗಿತು. ಕ್ಷಣದಲ್ಲೇ ಚಿತ್ರದಲ್ಲಿದ್ದ ರೋಬೋಟ್ ಜೀವಂತವಾಗಿ ಅವನ ಮುಂದೆ ನಿಂತಿತು. ಅರ್ಜುನ್ ಬೆಚ್ಚಿಬಿದ್ದರು. ರೋಬೋಟ್ ಮೃದುವಾಗಿ ಮಾತಾಡಿತು. ಭಯಪಡಬೇಡ ಸ್ನೇಹಿತನೇ, ನೀನೇ ನನ್ನ ಸೃಷ್ಟಿಕರ್ತ. ವಿಜ್ರಾ ಭವಿಷ್ಯದಿಂದ ಬಂದಿದ್ದಂತೆ ತಿಳಿಸಿತು. ಚಂದ್ರಗಿರಿ ಹಳ್ಳಿಗೆ ಬೇಗನೆ ದೊಡ್ಡ ಅಪಾಯ ಬರಲಿದೆಯಂತೆ. ಕಾಡಿನೊಳಗಿನ ಕಲ್ಲುಗಣಿಗಾರರು ಪರ್ವತಗಳನ್ನು ಸ್ಫೋಟಿಸಿ ಪ್ರಕೃತಿಯನ್ನು ಹಾಳುಮಾಡಲಿದ್ದಾರೆ. ಅದನ್ನು ತಡೆಯಲು ಅರ್ಜುನ್ನ ಸಹಾಯ ಬೇಕಂತೆ. ಮುಂದಿನ ದಿನ ಅರ್ಜುನ್ ಮತ್ತು ವಿಜ್ರಾ ಕಾಡಿನೊಳಗೆ ಹೋದರು. ಅಲ್ಲಿ ದೊಡ್ಡ ಯಂತ್ರಗಳು ಗದ್ದಲ ಮಾಡುತ್ತಿವೆ. ಮರಗಳು ಕಡಿಯಲ್ಪಡುತ್ತಿವೆ. ಪ್ರಾಣಿಗಳು ಓಡಾಡುತ್ತಿವೆ. ಅರ್ಜುನ್ ಮನಸ್ಸಿಗೆ ತುಂಬ ನೋವು ಆಯಿತು. ವಿಜ್ರಾ ತನ್ನ ಲೋಹದ ಕೈಗಳಿಂದ ಯಂತ್ರಗಳ ಮುಂದೆ ನಿಂತು ಅವುಗಳನ್ನು ನಿಲ್ಲಿಸಿತು. ಆದರೆ ಅದು ಸಾಕಾಗಲಿಲ್ಲ. ಅರ್ಜುನ್ಗೆ ಒಂದು ಆಲೋಚನೆ ಬಂತು. ಅವನು ತನ್ನ ಸ್ನೇಹಿತರನ್ನೆಲ್ಲ ಕರೆದು ಹಳ್ಳಿಯ ಜನರಿಗೆ ವಿಷಯವನ್ನು ತಿಳಿಸಿದ. ಮಕ್ಕಳು ಪೋಸ್ಟರ್ಗಳನ್ನು ತಯಾರಿಸಿದರು. ನಮ್ಮ ಕಾಡು ನಮ್ಮ ಜೀವ, ಪ್ರಕೃತಿ ಉಳಿಸಿ. ಹಳ್ಳಿಯವರು ಒಗ್ಗಟ್ಟಿನಿಂದ ನಮ್ಮ ಅಪ್ಪ ಅಮ್ಮರಂತೆ. ಅವುಗಳನ್ನು ಕಾಪಾಡಬೇಕು. ಅವನ ಮಾತು ಎಲ್ಲರ ಹೃದಯ ಮುಟ್ಟಿತು. ಕೊನೆಗೆ ಗಣಿಗಾರಿಕೆ ನಿಲ್ಲಿಸಲಾಯಿತು. ಕಾಡು ಉಳಿಯಿತು. ಆ ರಾತ್ರಿ ವಿಜ್ರಾ ಮತ್ತೆ ಬೆಳಗತೊಡಗಿತು. ನನ್ನ ಕೆಲಸ ಮುಗಿದಿದೆ ಎಂದು ಅದು ಹೇಳಿತು. ನಿನ್ನ ಧೈರ್ಯ ಮತ್ತು ಒಗ್ಗಟ್ಟು ಈ ಹಳ್ಳಿಯನ್ನು ರಕ್ಷಿಸಿತು. ಅರ್ಜುನ್ ಕಣ್ಣೀರಿನಿಂದ ಕೇಳಿದ, ನೀನು ಮತ್ತೆ ಬರುತ್ತೀಯಾ? ವಿಜ್ರಾ ನಗುತ್ತಾ ಹೇಳಿತು, ನೀನು ಯಾವಾಗಲಾದರೂ ಒಳ್ಳೆಯ ಕೆಲಸಕ್ಕಾಗಿ ಚಿತ್ರ ಬಿಡಿಸಿದರೆ ನಾನು ನಿನ್ನ ಹೃದಯದಲ್ಲೇ ಇರುತ್ತೇನೆ. ವಿಜ್ರಾ ಆಕಾಶದಲ್ಲಿ ಮಿಂಚಿನಂತೆ ಅಳಿದು ಹೋಯಿತು. ಆದರೆ ಅರ್ಜುನ್ನ ಕಥೆ ಹಳ್ಳಿಯಲ್ಲಿ ಪ್ರೇರಣೆಯಾಯಿತು. ಅವನು ದೊಡ್ಡವನಾದ ಮೇಲೆ ಪ್ರಸಿದ್ಧ ವಿಜ್ಞಾನಿಯಾಗಿದ್ದು ಪರಿಸರ ಸಂರಕ್ಷಣೆಗೆ ತನ್ನ ಜೀವನವನ್ನೇ ಅರ್ಪಿಸಿದ. ಆ ದಿನದಿಂದ ಚಂದ್ರಗಿರಿ ಹಳ್ಳಿ ಮಕ್ಕಳಿಗೆ ಒಂದು ಪಾಠ ಕಲಿಸಿತು. ಕಲ್ಪನೆ ಮತ್ತು ಧೈರ್ಯ ಇದ್ದರೆ ಯಾವ ಅಪಾಯವನ್ನಾದರೂ ಜಯಿಸಬಹುದು. Thank you so much for everything. I am so happy to be here today. You are all very special. Thank you so much for everything. I am so happy to be here today. You are all very special. Thank you so much for everything. I am so happy to be here today. You are all very special. Thank you so much for everything. I am so happy to be here today. You are all very special. Thank you so much for everything. I am so happy to be here today. You are all very special.